Audio Jungle. Audio Jungle. ಈಗ ಕೀರ್ತಿ ಅಕ್ಕನ್ನ ಮಾತಾಡ್ಸಕ್ ಬಂದಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಅವ್ರಿಗೂ ಗೊತ್ತಿರಲಿಲ್ಲ, ಅವ್ರಿಗೆ ಇದು ಸರ್ಪ್ರೈಸ್ ಹೇಳ್ಬೇಕಾದ್ರೆ 4 ಡೇಸಿಂದ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೆ ನನ್ನ ಚಾನಲ್ ಮೇಲೆ. ಸೊ ನಂದು ಡೈಲಿ ವ್ಲಾಗಿಂಗ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅದೇ ಸರ್ಪ್ರೈಸ್ ಹೇಳೋಕ್ಕೆ ಬಂದಿದ್ದು ನಾನು. ಥ್ಯಾಂಕ್ ಯು. ಇವತ್ತಿಂದ ಸೊ ಡೈಲಿ ವ್ಲಾಗ್ಸ್ ನಿಮಗೆ ಬರ್ತಾ ಇರುತ್ತೆ. ಇವರು ಕೀರ್ತಿ ಸುರೇಶ್ ಅವರು ನಮ್ಮ ಜೊತೆ ಇರ್ತಾರೆ ಅವಾಗವಾಗ. ಅವ್ರ ವ್ಲಾಗಲ್ಲಿ ನಾವಿರ್ತೀವಿ, ನಮ್ಮ ವ್ಲಾಗಲ್ಲಿ ಅವ್ರು ಇರ್ತಾರೆ. ಸೊ ಇವತ್ತೊಂದು ಹೊಸ ಪರ್ಫ್ಯೂಮ್ ಆರ್ಡ್ರ್ ಮಾಡಿ ತೊಗೊಂಡೆ. ಸ್ಮೆಲ್ ಮಾತ್ರ ಸೈಕ್ ಇದೆ. ಇವರು ಅದನ್ನು ಸ್ಮೆಲ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ತೊಗೊಬಂದಿದ್ದೀನಿ. ಬರ್ತೀರಾ ಸ್ಮೆಲ್ ಮಾಡೋಕ್ಕೆ? ಲೇಟ್ ಮಾಡ್ತಾರಪ್ಪ. ಹೊರಗಡೆ ಹೋಗ್ಬೇಕು ಅಂದರೆ ರೆಡಿ ಆಗೋಕ್ಕೂ ಲೇಟ್ ಮಾಡ್ತಾರೆ, ಇಲ್ಲಿ ಇದು ಮಾಡೋಕ್ಕೂ ಲೇಟ್ ಮಾಡ್ತಾರೆ. ದೇವಾರೇ ದೇವಾ ದೇವಾ ಶೋ ಏನು ಮಾಡೋಣ ಹೇಳಿ. ಗಮ್ ಇಲ್ಲೇ ಗಮ್ ಅಂತಿದೆ. ಸರಿ, ಅವ್ರು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆಯ್ತು ಬಿಡು. ಇವ್ರು ಇವಾಗ ಬಂದರು. ಸರಿ, ಪರ್ಫ್ಯೂಮ್ ಮಾತ್ರ ಸ್ಮೆಲ್ ಮಾಡಿಸೋಣ. ಇವ್ರೇನೋ ಆಮೇಲೆ ಸಾಯಂಕಾಲ ಮೇಲೆ ಲಾಗಲ್ಲಿ ಬರ್ತೀನಿ ಅಂತ. ಇಲ್ಲ ಇವಾಗ ಇವ್ರಿಗೆ ಈಗ ಜಸ್ಟ್ ಪರ್ಫ್ಯೂಮ್ ಸ್ಮೆಲ್ ಮಾಡಿಸಿ ಇದು ಮಾಡಿಸ್ತೀನಿ. ಓಕೆನಾ? ಬನ್ನಿ. ನೋಡಿ ಪಾಪ ಕೆಲಸ ಮಾಡ್ತವ್ರು ತುಂಬ ಕಷ್ಟಪಟ್ಟು ನಮ್ಮ ಕೀರ್ತಿ ಸುರೇಶ್ ಅವರು. ಸೊ ಪರ್ಫ್ಯೂಮ್ ಗಮ್ ಅಂತೈತೆ. ಇಲ್ಲ ಸ್ಮೆಲ್ ಮಾಡಿ. ಸೊ ಫಸ್ಟ್ ಪ್ರ್ಯಾಂಕ್ ಸಕ್ಸಸ್ಫುಲಿ ಆಗಿದೆ. ಇದು ಪರ್ಫ್ಯೂಮ್ ಅಲ್ಲ, ಗಾರ್ಲಿಕ್ ಅತ್ತರ್. ತಲೆ ಹಿಂಗಿತ್ತು. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್, ಇಟ್ಸ್ ಟೂ ಡೇಂಜರಸ್. ಗೈಸ್ ಮೆಣಸಿನ್ಕಾಯಿ ಅಟ್ಯಾಕ್ ಮಾಡ್ತವ್ರು ನೋಡಿ. ಮೆಣಸಿನ್ಕಾಯಿ ಹೋಗ್ಲಿ ಪಾಪ. ಈ ಪ್ರ್ಯಾಂಕ್ ಮಾಡಿರೋದಕ್ಕೆ ಒಂದು ಗಿಫ್ಟ್ ಆದ್ರೂ ತಂದು ಕೊಟ್ಬಿಡೋಣ. ಗಿಫ್ಟ್ ತಂದಿದ್ದೀನಿ. ಅಯ್ಯೋ ಕೇಳಿ ನೋಡಿ, ಕೇಳಿ. ಗಿಫ್ಟ್ ತಂದಿದ್ದೀನಿ, ಗಿಫ್ಟ್ ತಂದು ಕೊಟ್ಬಿಡೋಣ. ಹೋಗ್ಲಿ ಪಾಪ, ಬೇಜಾರು ಮಾಡಿಸ್ತೀನಿ. ಬೇಜಾರಾಯ್ತಾ? ಬೇಜಾರಾಯ್ತಾ? ಇಲ್ಲ, ಒಂದೇ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ನಮ್ಮ ವ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿದ್ದಾರಲ್ಲ, ಅದಕ್ಕೆ ಪ್ರ್ಯಾಂಕ್ ವೆಲ್ಕಮ್ ಮಾಡೋಣ ಅಂತ. ಸೊ ಗಿಫ್ಟ್ ತಂದಿದ್ದೀನಿ ನಾನು. ನಿಜವಾಗ್ಲೂ ಒಳ್ಳೆ ಗಿಫ್ಟ್. ಯಾವ ಥರ ಮುದ್ದು ಮಾಡಿಲ್ಲ, ನೀಟಾಗಿ ಪ್ಯಾಕ್ ಮಾಡಿಸಿ ತಗೊಂಡಿದ್ದೀನಿ. ನಿಜವಾಗ್ಲೂ ಸುಳ್ಳು ಹೇಳ್ತೀರಾ? ನಾನು ಈ ಪ್ರ್ಯಾಂಕ್ ಮಾಡಾದ್ಮೇಲೆ ಪಾಪ ಫಸ್ಟ್ ಟೈಮ್ ವ್ಲಾಗಿಗೆ ಬರ್ತಾ ಇದ್ದೀರಾ, ಪ್ರ್ಯಾಂಕ್ ಮಾಡಾದ್ಮೇಲೆ ಏನಾದರೂ ಕೊಡಬೇಕಲ್ಲ ಅಂತ ಇದು ಮಾಡಿದೆ. ಕೀ ಎಲ್ಲಿಟ್ಟೆ? ಸೊ ಇದು ಗಾರ್ಲಿಕ್ ಅತ್ತರ್ ಫಸ್ಟ್ ಪ್ರ್ಯಾಂಕ್ ಅವ್ರ ಮೇಲೆ ಆಯಿತು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅನ್ನೋದೇ ಫಸ್ಟು ದೊಡ್ಡ ಪ್ರ್ಯಾಂಕು. ಅದ್ರ ಮೇಲೆ ಈಗ ಗಾರ್ಲಿಕ್ ಅತ್ತರ್ ಪ್ರ್ಯಾಂಕ್ ಆಯಿತು. ಈಗ ಅವ್ರಿಗೋಸ್ಕರ ಗಿಫ್ಟ್ ತೊಗೊಬಂದಿದ್ದೀನಿ. ಗಿಫ್ಟ್ ತಂದಿದ್ದೀನಿ. ನೋಡೋಣ, ಗಿಫ್ಟ್ ಕೊಟ್ಟರೆ ಗಿಫ್ಟ್ ಕೊಡೋಣ. ಗಿಫ್ಟ್ ಕೊಟ್ಟಾಗ ಅವರು ಖುಷಿ ಪಡ್ತಾರೋ ಇಲ್ವೋ ನೋಡೋಣ. ಬಿಕಾಸ್ ಅವ್ರಿಗೋಸ್ಕರ ಹುಡುಕಿ ಕಷ್ಟಪಟ್ಟು ಈ ಗಿಫ್ಟ್ ತೊಗೊಬಂದಿದ್ದೀನಿ. ಏನಿದೆ ಅನಿಸ್ತಿದೆ ಗಿಫ್ಟಲ್ಲಿ? ಯಪ್ಪ ದೇವ, ಆಯ್ತು ಇಷ್ಟ ನಂಬಿಕೆ. ಇನ್ನು ನಾನು ಗಿಫ್ಟ್ ಕೊಡಲ್ಲ. ಈ ರೇಂಜಿಗೆ ಈ ಥರ ನಾನು ಇದು ಮಾಡಿದ್ರೆ ನಾನು ಗಿಫ್ಟ್ ಕೊಡಲ್ಲ. ಬನ್ನಿ ಮಾಡ್ಕೊಬನ್ನಿ. ಒಳ್ಳೆ ಹುಡುಕಿ ಇಷ್ಟೊತ್ತು ಈಗ ಬರೀ ಗಿಫ್ಟ್ ಹುಡ್ಕೋಷ್ಟೆಲ್ಲ ಟೈಮ್ ಆಯ್ತು ಗೊತ್ತಾ. ಒಂದು ಪ್ರ್ಯಾಂಕ್ಗೆ ಇಷ್ಟು ದೊಡ್ಡ ಗಿಫ್ಟ್ ತರಬೇಕು.
ಇನ್ನೊಂದು ಬಾಕ್ಸ್ ಕೊಡ್ತಾನೆ ಗಿಫ್ಟ್ ಇರಿ ಹಾಂ ಓಪನ್ ಮಾಡಿ. ಅಷ್ಟು ದೊಡ್ಡ ಗಿಫ್ಟ್ ತಂದಿರಿ ನಾನು ನಿಮ್ಗೆ. ಗಿಫ್ಟ್ ಗಿಫ್ಟ್ ಹೆಂಗಿದೆ? ಆಯ್ತು ಗೈಸ್, ಫಸ್ಟ್ ಪ್ರ್ಯಾಂಕ್ ರಿವೀಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರ್ಯಾಂಕ್ ನಾನು ನಿಮಗೆ ಮಾಡಿದಂದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಯೂಟ್ಯೂಬ್ ಚಾನಲಲ್ಲೇ ಓಪನ್ ಮಾಡ್ತೀವಿ. ಇದು ಬಿಡದ ರೀಲ್ ವ್ಲಾಗ್. ಇದು ಆಲ್ರೆಡಿ 3 ಪ್ರ್ಯಾಂಕ್ಸ್ ಆಗಿದೆ. 3 ಪ್ರ್ಯಾಂಕ್ಸ್ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮೋರ್ 5 ಟು ಗೋ. ನೆನ್ಪಿಟ್ಕೊಳ್ಳಿ, ಮೋರ್ 5 ಟು ರಿವೆಂಜ್ ಗೈಸ್. ರಿವೆಂಜ್ ನೆನ್ಪಿಟ್ಕೊಳ್ಳಿ. ರಿವೆಂಜ್ ದೊಡ್ಡ ವರ್ಡ್. ಬಾಬಾ ಬ್ಯಾಡ್ ಕಮೆಂಟ್ಸ್ ಗೈಸ್. ರಿವೆಂಜ್ ಅಂತ ದೊಡ್ಡ ವರ್ಡ್ ಯೂಸ್ ಮಾಡಿ ಗೈಸ್. ಬ್ಯಾಡ್ ಕಮೆಂಟ್ಸ್ ಬರಲಿ. ಕೀರ್ತಿ ಸುರೇಶ್ ಅವ್ರ ಮೇಲೆ ಬ್ಯಾಡ್ ಕಮೆಂಟ್ಸ್ ಬರಲಿ. ಅದಕ್ಕೆ ಕೇಳಿ, ಸಾರಿ ತಪ್ಪಾಯ್ತು. ರಿವೆಂಜ್ ಅಂತಾರಲ್ಲ, ತಗೊಳ್ಳಲ್ಲ ಗೈಸ್. ನಿಮ್ಮ ಪವರ್ ಇದು ನೋಡಿ. ನಿಮ್ಮ ಹೆಸರು ಹೇಳಿದ ತಕ್ಷಣ ಫುಲ್ ಎದ್ರಕೋಗ್ಬಿಟ್ಟು. ಸರಿ ಗೈಸ್, ಇನ್ನೂ 5 ಪ್ರ್ಯಾಂಕ್ಸ್ ಇದೆ. ಈ ವ್ಲಾಗು ಮಂಡೇ ಅಪ್ಲೋಡ್ ಆಗುತ್ತಾ? ಮಂಡೇ ಇಲ್ಲ ಟ್ಯೂಸ್ಡೇ ಅಪ್ಲೋಡ್ ಆಗುತ್ತೆ. ಇವತ್ತು ಯಾವಡೆ? ಫ್ರೈಡೇ. ಇನ್ನು 5 ಪ್ರ್ಯಾಂಕ್ಸ್ ಇನ್ 3 ಡೇಸಲ್ಲಿ ಆಗುತ್ತೆ. ಅವ್ರಿಗೆ ಗೊತ್ತಾಗ್ದಿರ ಆಗುತ್ತೆ. ಕೀರ್ತಿ ಅಕ್ಕನ ಮೇಲೆ ಪ್ರ್ಯಾಂಕ್ ಸ್ಟಾರ್ಟ್ ಆಗಿದೆ. ಆಫ್ ಮಾಡು. ಛೇ ಗೈಸ್, ಇವ್ರು ಎದ್ರಕೋತಾರೆ ಅನ್ಕೊಂಡು ಅಷ್ಟೊಂದು ಎದ್ರಕೊಂಡಿಲ್ಲ. ಎಬ್ಬಲಿ ನಾನು ಎದ್ರಕೊಂಡ್ರ ಬಿದ್ರ ಎದ್ರಕೊಂಡ್ರ. ಈಗ ಕೀರ್ತಿ ಸುರೇಶ್ ಅವ್ರ ಮೇಲೆ 3 ಪ್ರ್ಯಾಂಕ್ ಆಗೈತೆ. ಇದು 4ನೇ ಪ್ರ್ಯಾಂಕ್ ಆಗಿದೆ. 7 ಅಪ್ಗೆ ಹೀರೋ ಮಿಕ್ಸ್ ಹೊಡಿತಾ ಇದ್ದೀನಿ. ಅವ್ರಿಗೆ ಚಾಲೆಂಜ್ ಥರ ಕೊಡ್ತೀನಿ. ಸೇಮ್ 7 ಅಪ್ ಥರನೇ ಇದೆ. ಚಲೋ ಹೋಗೋಣ. ಏನು ಗೊತ್ತಾ, ಇವಾಗ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸ್ಕ್ರಿಪ್ಟೆಡ್ ಪ್ರ್ಯಾಂಕ್ ಮಾಡೋಣ. 8ಕ್ಕೆ 8 ಪ್ರ್ಯಾಂಕ್ ನಾರ್ಮಲ್ ಆಗ್ತದೆ. ಒಂದು ಸ್ಕ್ರಿಪ್ಟೆಡ್ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಏನು ಹೇಳಿದ್ದೀನಿ ಅಂದರೆ, ಈ ಜ್ಯೂಸ್ ಬಾಟ್ಲು ಒಂದೇ ಸತಿ ನೀವು ಕುಡಿದ್ರೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ವಾಪಸ್ ನಾನು ನಿಮಗೆ 200 ರೂಪಾಯಿ ಕೊಡೋಲ್ಲ, ಅದು ಹಿಂಗೆ ಮೋಸ ಮಾಡಿ ಪ್ರ್ಯಾಂಕ್ ಥರ ಮಾಡ್ತೀನಿ, ಓಕೆನಾ, ರೆಡಿ ಆಗಿದೆ ಅಂತ ಹೇಳಿದ್ದೀನಿ. ಕೇಳಿ ಪ್ರ್ಯಾಂಕ್ ಮಾಡಬಾರ್ದು ಅಂತ ಹೇಳ್ತಾವ್ರವರು. ಪರವಾಗಿಲ್ಲ, ಇದು ಸ್ಕ್ರಿಪ್ಟೆಡ್ ಪ್ರ್ಯಾಂಕ್ ಥರ. ಅವ್ರಿಗೆ ಇದು ಸ್ಕ್ರಿಪ್ಟೆಡ್ ಪ್ರ್ಯಾಂಕ್ ಹೊತ್ತು ನಮಗಲ್ಲ. ಆ ಜ್ಯೂಸ್ ಒಳಗಡೆ ಏನೋ ಹಾಕಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ ಫಾರ್ ದಿ ರಿಸಲ್ಟ್ಸ್. ಗೈಸ್, ಇವಾಗ ಇವ್ರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಚಾಲೆಂಜ್ ಏನು ಗೊತ್ತಾ, ಸಿಂಪಲ್ಲು. ಇದರಲ್ಲಿ ಸ್ಪ್ರೈಟ್ ಬಾಟ್ಲ್ ಇದೆ, ಸ್ಪ್ರೈಟ್ 7 ಅಪ್ ಇದೆ. ಆಲ್ರೆಡಿ ಅರ್ಧ ಕುಡಿದ್ಬಿಟ್ಟಿದ್ದೀನಿ ನಾನು, ಇನ್ನು ಅರ್ಧ ಇದೆ. ನಾನು 3, 2, 1 ಅಂದ ತಕ್ಷಣ ಅವ್ರ ಕೈಲಿ ಕೊಡ್ತೀನಿ. ಮತ್ತೆ 3, 2, 1 ಅನ್ನೋಷ್ಟೊತ್ತು ಖಾಲಿ ಮಾಡಿ ಒಂದು ಗುಡ್ ಉಳಿಸ್ಬೇಕು. ಉಳಿಸಿದ್ರೆ 200 ರೂಪೀಸ್ ಕೊಡ್ತೀನಿ. ನೀವು ಉಳಿಸ್ಕೊಳ್ಳಿ. ಗೈಸ್ ಕೊಡಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಏನಿಲ್ಲ, ಅವರು ಗಂಡ ಹತ್ರ ಮಾತಾಡಿ. ಓಕೆನಾ? ಸೊ ರೆಡಿನಾ? 3, 2, 1. 3, 2, 1 ಸ್ಟಾರ್ಟ್. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಗೊತ್ತು ಏನಿದೆ ಅದ್ರೊಳಗಡೆ. 4th ಪ್ರ್ಯಾಂಕ್ ಆನ್ ಕೀರ್ತಿ ಸುರೇಶ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಒಳಗಡೆ ಏನೈತಿ ಅಂತ ಗೆಸ್ ಮಾಡಿ ಒಂದು ಪ್ರ್ಯಾಂಕ್ ಕಮ್ಮಿ ಮಾಡ್ತೀನಿ. ಸೂಪರ್.
ಗೊತ್ತಿತ್ತು ಸಾಲ್ಟ್ ಅಂತ ಏನೋ ಇದ್ದೇ ಇರುತ್ತೆ ಅಂತ. ನೀವು ಓಪನ್ ಮಾಡ್ತಾ ತಂದಿದ್ದಾರಂದ್ರೆ ನಾನು ಓಪನ್ ಮಾಡಿ ಅರ್ಧ ಕುಡ್ದು ಆಮೇಲೆ ಏನೋ ಮಿಕ್ಸ್ ಮಾಡಿದ್ದೀನಿ. ಹೆಂಗಿತ್ತು ಫ್ರ್ಯಾಂಕು? ಗೈಸ್ ಸೊ ತುಂಬಾ ಚೆನ್ನಾಗಿತ್ತು. ನಾನು ಬೈ ಮಿಸ್ ಆಗಿ ಯಾರೆಲ್ಲ ಹೇಳ್ಬಾರ್ದಿತ್ತು comment ಮಾಡಿದ್ದೀರಾ ಅವ್ರಿಗೆ ಖುಷಿ ಆಗಿರ್ಬೋದು ಇವಾಗ. ಗೈಸ್. ನಾನು ಹೇಳ್ಬಾರ್ದಿತ್ತು ಏನೈತೆ ಗೆಸ್ ಮಾಡಿ ಒಂದು ಪ್ರ್ಯಾಂಕ್ ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. 4 ಪ್ರ್ಯಾಂಕ್ ಆಗೈತೆ. ಸೊ ಇದೊಂದು ಕಮ್ಮಿ ಮಾಡಿರೋದು 5 ಪ್ರ್ಯಾಂಕ್ ಆಗೈತೆ. ಇನ್ನು 3 ಪ್ರ್ಯಾಂಕ್ ಐತೆ. ನಮ್ಮ ಹತ್ರ 3 ದಿನ ಟೈಮ್ ಐತೆ. ಸೊ ಕುಡಿ ಹಂಗಿದ್ರೆ ಕುಡ್ಕೊಳ್ಳಿ. ಬೇಡ. ಅದೇ ಓಡಿ ಬರ್ರಿ ಗೈಸ್ ಹೋಗೋಣ. 5 ಪ್ರ್ಯಾಂಕ್ಗೆ ಫುಲ್ ಸಾಕಾಗೋಗ್ಬಿಟ್ಟವ್ರೆ. ಸೊ ಇಲ್ಲಿಗೆ ಈ ಪ್ರ್ಯಾಂಕ್ ಎಂಡ್ ಮಾಡ್ತೀನಿ. ನಂಗೆ 5 ಪ್ರ್ಯಾಂಕಿಗೆ ಸಾಕಾಗಿ ಹೋಗಿದೆ. ಹೋಗ್ಲಿ, ಇದು ಫಸ್ಟ್ ಟೈಮ್ ಅಲ್ವಾ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು 24 hours ಪ್ರ್ಯಾಂಕ್ ಮಾಡ್ತೀನಿ. ನೈಟ್ 12 ಗಂಟೆಯಿಂದ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ 12 ಗಂಟೆವರೆಗೂ ಪ್ರ್ಯಾಂಕ್ಸ್ ನಡೀತಾನೆ ಇರುತ್ತೆ, ಅಲ್ಟಿಮೇಟ್ ಪ್ರ್ಯಾಂಕ್ಸ್. ಸೊ ಬಿ ರೆಡಿ ಫಾರ್ ದಟ್ ವಿಡಿಯೋ. ಅದು ಯಾವಾಗ ಕಮೆಂಟ್ ಮಾಡಬೇಡಿ, ಯಾರು ಈ ಕಮೆಂಟ್ ಸತಿ ಮಾಡಬೇಡಿ. ಹೇಳಿ ಪ್ರ್ಯಾಂಕ್ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಟೈಮು ಹೇಳ್ದಿರಾ ಪ್ರ್ಯಾಂಕ್ ಮಾಡ್ತೀನಿ. ಅಂದ್ರೆ ಪ್ಲಾನ್ ಏನು ಅಂತ ಹೇಳಿಲ್ಲ, ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಹಾಂ, ಅದೇ ಪ್ಲ್ಯಾನ್ ಹೇಳ್ಬಿಟ್ಟಿದ್ರೆ ಅದೆಂತ ಪ್ರ್ಯಾಂಕ್, ಅದು ಸ್ಕ್ರಿಪ್ಟೆಡ್ ಆಗೋಗುತ್ತೆ. ನಾವು ಆ ಥರ ಎಲ್ಲ ಮೋಸ ಮಾಡಲ್ಲಪ್ಪ ಜನರಿಗೆ. ಮೋಸ ಮಾಡಿಲ್ಲ. ಇವ್ರು ಕೇಳಿದ್ರು ಗೈಸ್ ಒಂದು ಸ್ಕ್ರಿಪ್ಟೆಡ್ ಪ್ರ್ಯಾಂಕ್ ಮಾಡೋಣ ಅಂತ. ನಾನು ಹೇಳಿದೆ ನಾ ಮೋಸ ಎಲ್ಲ ಮಾಡಲ್ಲ ಅಂತ. ಓಕೆ ಗೈಸ್, ಬಾಯ್. ಬಾಯ್. ಈಗ ಮಾತಲ್ಲಿ ಕೈಗೆ ಟೇಪ್ ಹಾಕ್ಬಿಟ್ಟಿದ್ದೀನಿ. ಈಗ ಎಳೆಯಲ್ಲ, ಸೈಲೆಂಟಾಗಿರ್ಬೇಕು ಅವರು. ನನ್ನ ಫೀಲ್ ಮಾಡೋರ್ಗು ಸೈಲೆಂಟಾಗಿರ್ಬೇಕು. ನೋಡೋಣ ಸೈಲೆಂಟಾಗಿರ್ತಾರ. ಗೈಸ್ ಹರಾಸ್ಮೆಂಟ್ ಮಾಡ್ತಾರೆ, ಫಿಸಿಕಲ್ ಹರಾಸ್ಮೆಂಟ್. ನೀವು ಮಾಡಿದ್ದು ಫ್ರೆಂಡ್ಸ್, ಇವ್ರ ಹತ್ರ ನಂಗೆ ಆಗ್ತಾನೆ ಇಲ್ಲ. ಇವ್ರನ್ನ ಕಟ್ಕೊಂಡವಳು ಮಾತ್ರ ಏನು ಮಾಡೋಕ್ಕಾಗಲ್ಲ ಗೈಸ್. ಇದು ಇನ್ನೊಂದು ಅಕ್ಕ ಅದೇ ನೋವಾಗುತ್ತೆ. ಅದು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ಇನ್ನೊಂದು ಬೇಡ, ನಂಗೆ ಅಲ್ಲಿ ಉಂಟು ಮನೇಲೆಲ್ಲ. ರೆಡಿದಾ? ಇರಿ, ಸ್ವಲ್ಪ ಚೆನ್ನಾಗಿ ಸ್ಟಿಕ್ ಹಾಕ್ಬೇಕು. ಸ್ಟಿಕ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ನೆನ್ಪಿರ್ಲಿ. ನಾನು ಒಂದಿನ ಪ್ರ್ಯಾಂಕ್ ಮಾಡ್ತೀನಿ, ಇವ್ರನ್ನ ನೋಡಿರ್ಬಾರ್ದು ಆ ಥರ ಪ್ರ್ಯಾಂಕ್ ಮಾಡಿ. ಉರಿಯುತ್ತೆ ಇಲ್ಲಿ ಹಿಂಗಾಯ್ತು. ಗೈಸ್ ಏನು ಬಂದಿಲ್ಲ, ಡವ್ ಮಾಡ್ತಾರೆ. ಇಲ್ಲಿ ನೋಡಿ, ಡವ್ ಮಾಡ್ತವ್ರೆ. ಕಾಣಿಸಲ್ಲ ಅನ್ಸುತ್ತೆ. ಡವ್ ಮಾಡ್ತವ್ರೆ. ಇಲ್ಲಿ ಡವ್ ಮಾಡ್ತವ್ರೆ. ಡವ್ ಮಾಡ್ತಾ ನಿಧಾನ ಕೇಳ್ತಿದ್ದಿ. ಡವ್ ಮಾಡ್ತಾರೆ. ಇದೇ ಮತ್ತೆ ಡವ್ ಮಾಡಿ ಹಾಕಿ ಹಾಕಿ ಹಾಕಿ. ನೋವಾಗುತ್ತೆ. ನೀವು ವ್ಯಾಕ್ಸಿನ್ ಮಾಡಿಸ್ಕೊಂಡಿರ್ತೀರ, ನಿಮ್ಗೆ ಕೂದಲಿರಲ್ಲ. ನಮಗೆ ಸರಿ ಗೈಸ್, ಇನ್ನೂ ಒಂದು ಪ್ರ್ಯಾಂಕ್ ಆಗೋದ್ರು. ಯಾಕೆ ನಿಮಗೆ ಲಿಪ್ಸ್ಟಿಕ್ ಬರ್ತೈತೆ ಗೊತ್ತಿಲ್ಲ ನಂಗೆ. ನೋಡಿ ಇಲ್ಲಿ. ಹೌದು, ಅವಾಗ್ಲಿಂದ ನೋಡ್ತೀನಿ ನಾನು. ಗೈಸ್ ನನ್ನ ಫೋನ್ ನೋಡಿ, ಐಟೆಕ್ ಫೋನು. ಈ ಐಫೋನಲ್ಲಿ ಬರುತ್ತೆ ಈ ಫೀಚರ್, ತೋರಿಸಿ ನೋಡೋಣ. ಯಾವಾಗ್ಲೂ ಇವ್ರು ಸಾವುಕಾರ. ನನಗೆ ಇವತ್ತು ಕೂದಲು ಫುಲ್ ಸಿಲ್ಕಿ ಆಗ್ಬಿಟ್ಟೈತೆ. ಲಿಪ್ಸ್ಟಿಕ್ ಎಲ್ಲ ಬರ್ತದೆ. ಗೈಸ್ ಇನ್ನು ಈ ಆಟಗಳು ನೋಡೋಕ್ಕಾಯ್ತಲ್ಲ. ಬಾಯ್ Bye, ಬಾಯ್ 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 friends. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.